ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣವನ್ನ ಕೊಡುವಂಥದ್ದು. ಫಸ್ಟ್ ಆಫ್ ಆಲ್ ನಾನು ಈ ಒಂದು ಸಂಸ್ಥೆಯ ಬಗ್ಗೆ ಕಂಪನಿಯವರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಬ್ರೀಫ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ನಮ್ಮ ಗ್ರಾಮದಲ್ಲಿ 1972ರಲ್ಲಿ 7/11/72 ವಿ ಸ್ಟಾರ್ಟೆಡ್ ದಿಸ್ ಇನ್ಸ್ಟಿಟ್ಯೂಷನ್. ಇದರ ಒಂದು ಉದ್ದೇಶ ಗ್ರಾಮೀಣ ಭಾಗದಲ್ಲಿ 1972 ಅಂತಂದ್ರೆ ಯು ಆಲ್ ಕ್ಯಾನ್ ಇಮ್ಯಾಜಿನ್ ವಾಟ್ ವಾಸ್ ದ ಸ್ಟೇಟಸ್ ಫಾರ್ ಎಜುಕೇಶನ್, ಎಸ್ಪೆಷಲಿ ಫಾರ್ ವುಮೆನ್. ಅಂತ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಎಲ್ಲ ಹಿರಿಯರು, ನನ್ನ ತಂದೆ, ದೊಡ್ಡಪ್ಪ, ಮಾವ, ಚಿಕ್ಕಪ್ಪ, ನಮ್ಮೂರಿನ ಇತರ ಎಲ್ಲರೂ ಕೂಡ ಸೇರಿ ನಮ್ಮ ಗ್ರಾಮಕ್ಕೆ ಒಂದು ಶಾಲೆ ಬರಬೇಕು ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿಗಳಾದಂತ ದೇವರಾಜ್ ಅರಸು ಅವರಲ್ಲಿ ಮನವಿ ಮಾಡಿ 7/11/72 they started this institution. We have the old building behind us, that is the foundation laid. ಅವತ್ತಿನ ಎರಡು ಓದಿದ್ದನ್ನ ಬರೀಬೇಕಾಗ್ತದೆ. ನಾವು ಬರೆಯುವಾಗ ತಪ್ಪಿಲ್ಲದೆ ಬರವಣಿಗೆಯನ್ನ ಶುದ್ಧ ಕನ್ನಡಬಹುದು, ಶುದ್ಧವಾಗಿ ಅದನ್ನ ಕಲ್ತ್ಕೊಳ್ಬೇಕಾಗ್ತದೆ. ಫಸ್ಟ್ ಓದೋದು ಶುದ್ಧವಾಗಿ ಅದಕ್ಕಾಗ ವಿಜ್ಞಾನದಲ್ಲಿ ಎಲ್ಲ ಸಂಬಂಧಪಟ್ಟ ಅವೆಲ್ಲವೂ ಕೂಡ ಕೊಡೋದಕ್ಕೆ ಸಾಕ್ತದೆ. ಅದಕ್ಕಾಗಿ ಇಲ್ಲಿ ಓದಲಿ ವಿಜ್ಞಾನ ಒಂದು ಪ್ರಯೋಗ ಮಾಡು ವಿಜ್ಞಾನದಲ್ಲಿ ನಮ್ಮದೇ ಚಾಪಿಸುವಂತ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ವೈಜ್ಞಾನಿಕ ಮನೋವನ್ನು ಬೆಳೆಸ್ಕೊಳ್ಬೇಕಾದ್ರೆ ಇಂಥ ಲ್ಯಾಬ್ ಬೇಕಾಗ್ತದೆ. ಶಿಕ್ಷಕರು ಅರಿವನ್ನು ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ ಸರ್ಕಾರಿ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು. ಇವತ್ತು ಕಾಲ ಬದಲಾದಾಗೆ ಏನು ನಾವು ಸೈನ್ಸನ್ನು ತುಂಬ ಹೆಚ್ಚೆಚ್ಚಾಗಿ ಕಲಿಬೇಕು ಅನ್ನುವಂಥದ್ದು ಏನು ವಿದ್ಯಾರ್ಥಿಗಳಲ್ಲಿದೆ. ಅದರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಎಲ್ಲವೂ ಸರ್ಕಾರನೇ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಂಥ ಕಂಪನಿಗಳು ಮುಂದೆ ಬಂದು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸಹಿತ ವಿಜ್ಞಾನದ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಿ ಅವರು ಓದೋದ್ರ ಜೊತೆಗೆ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಇವತ್ತು ಒಂದು ಸ್ಟೆಮ್ ಲ್ಯಾಬನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸಂಸ್ಥೆಯ ಕಡೆಯಿಂದ ಮತ್ತು ಈ ಸಂಸ್ಥೆ ಭಾರತೀಯ ವಿದ್ಯಾನಿಕೇತನ ಸಂಸ್ಥೆ ಬಹುಶಃ ಇಲ್ಲಿ ಸುತ್ತಮುತ್ತಲು ಪೂರ್ವ ತಾಲೂಕಿಗೆ ನಾವು ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಕೊಡೋ ನಿಟ್ಟಿನಲ್ಲಿ ಇದರ ಸಂಸ್ಥಾಪಕರಾದಂಥ ದಿವಂಗತ ಎ ಕೃಷ್ಣಪ್ಪನವರು ಮತ್ತು ಇಲ್ಲಿನ ಎಲ್ಲ ಟ್ರಸ್ಟಿಗಳ ಒಂದು ಶ್ರಮದಿಂದ ಈ ಸಂಸ್ಥೆ 1972ರಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಲಿಕ್ಕೆ ಇಂಥ ಸಂಸ್ಥೆಗಳು ಮುಂದೆ ಬಂದು ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಇಂಥ ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಹೆಂಗೆ ಬೆಳೆದು ಬಂದ್ವಿ, ಯಾವ ವಾತಾವರಣದ ಬೆಳೆದು ಬಂದ್ವಿ, ಇದು ಹೇಗೆ ನಾವು ಪ್ರೋತ್ಸಾಹಿಸ್ಬೋದು ಮಕ್ಕಳನ್ನ. ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಇದು 4 ಬಹಳ ಪ್ರಾಮುಖ್ಯವಾದ ಸಬ್ಜೆಕ್ಟ್ಸ್. ಗೌರ್ಮೆಂಟ್ ಮಕ್ಕಳನ್ನು ಹೇಗೆ ಪ್ರೋತ್ಸಾಹಿಸಿ ಅವರಿಗೆ ಒಂದು ಈ ಇನೋವೇಷನ್ ಅಂತ ಒಂದು ಇದರಲ್ಲಿ ಹುರಿದುಂಬಿಸಿ ಅವ್ರಿಗೇನು ಲ್ಯಾಬ್ ಸೆಟಪ್ ಮಾಡೋಕ್ಕೆ ಏನು ಎಕ್ವಿಪ್ಮೆಂಟ್ ಬೇಕು, ಏನು ತಂತ್ರಜ್ಞಾನ ಬೇಕು, ಏನು ಅರಿವು ಬೇಕು, ಏನು ನಾಲೆಜ್ ಬೇಕು, ಅದರಲ್ಲಿ ಮಕ್ಕಳಿಗೆ ಸ್ವಲ್ಪ ಐಡಿಯಾಸ್ ಕೊಟ್ಬಿಟ್ಟು ನಾವು ಏನು ನಮ್ಮ ತಂತ್ರಜ್ಞಾನದಲ್ಲಿ ಏನು ಅಳವಡಿಸ್ಕೊಂಡಿರ್ತೀವಿ ಅದರ ನಾಲೆಜ್ ನಾನು ಇಲ್ಲಿ ಬಂದು ಶೇರ್ ಮಾಡಿ ಮಕ್ಕಳ ಜೊತೆ. ಇವಾಗ ಒಂದು 3-4 ಎಕ್ಸಾಂಪಲ್ ನೋಡ್ತೀವಿ. ಒಂದು ಆಟೋಮೇಟೆಡ್ ಟ್ರಾಫಿಕ್ ಸಿಗ್ನಲ್, ಆಮೇಲೆ ಆಟೋಮೇಟೆಡ್ ಲೈಟಿಂಗ್ ಸಿಸ್ಟಮ್. ಇವೆಲ್ಲ ನಾವು ನಮ್ಮ ಕ್ಲೈಂಟ್ಸ್ಗೆ ನಾವು ಹೆಂಗೆ ಅಳವಡಿಸ್ಕೊಳ್ತೀವೋ ಆ ನಾಲೆಜ್ನ ಇಲ್ಲಿ ಬಂದು ಶೇರ್ ಮಾಡಿ ಆ ಮಕ್ಕಳಿಗೆ ಫ್ಯೂಚರ್ ಒಂದು ಸ್ವಲ್ಪ ಈ ಏನಂತಾರೆ ಒಂದು ಶಕ್ತಿ ಅಥವಾ ಒಂದು ಸ್ಪಾರ್ಕ್ ಇದ್ರ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೊಟ್ಬಿಟ್ಟು ಅವರಲ್ಲಿ ನಮ್ಮಲ್ಲಿ ಮುಂದೆ ಬಂದು ಚೆನ್ನಾಗಿ ಕಲ್ತ್ಬಿಟ್ಟು possible with the support of the government officials, our school management and the GlobalLogic management as well. The entire focus of CSR for GlobalLogic is to create a better environment and a better society for all, and we understand how important education plays in this entire role. And specifically being a technology company, we understand how the problems of the coming times and now need to be solved through more innovative ideas and problem solutions, and creative thinking and critical analysis is something that becomes a part of a STEM project as such. So our entire focus to build up these STEM labs is